ಅಂದರೆ ಟಿ ವಿಲೆಲ್ಲ ಬಂದವಳೆ ಅಂತಾರೆ. ಈಗ ನಮ್ಮ ಕಷ್ಟ ನೀವು ಮಾತಾಡುವಂತ ಇದ್ದೀರಿ. ನಾವು ಮಾತಾಡೋಕ್ಕೆ ಹೋದರೆ ಅಯ್ಯೋ ಫೋನಲ್ಲೆಲ್ಲ ಟಿ ವಿಲೆಲ್ಲ ಬಂದವಳೆ ಅಂತಾರೆ. ನಮ್ಮ ಕಷ್ಟಕ್ಕೆ ನಾವು ಮಾಡಿಕೊಂಡು ಯಾರೇನು ಇದು ಮಾಡಲಿಲ್ಲ. ಇವತ್ತು ನಮ್ಗೆ ಯಾರವ ಕೊಡ್ತಾರೆ? 3 ಲಕ್ಷಕ್ಕೆ ಕಳೆದು ಇವತ್ತು 4 ಕೋಟಿ 3 ಕೋಟಿ ಜಮೀನು ಇವತ್ತು ನಮ್ಮ ಮನೇಲಿ ಈಗ ನನ್ನ ಮಕ್ಕಳು ಬಂದು ಹಂಗೆ ಹೋಯ್ತವೆ. ನಮ್ಗೆ ಎಷ್ಟು ನೋವು ಅದೇ ಅಲ್ಲಡಿ ಕೊಟ್ಟೋತಕ್ಕೆ ತಗೊಂಡ್ರು ಅಂದರೆ ಅವತ್ತು ನಮ್ಗಿತ್ತಲ್ಲ ಮಾಡ್ಕೊಂಡೆ ಗೊತ್ತಾಯ್ತು. 20 ವರ್ಷದಲ್ಲಿ ಅವಾಗಿಂದ ಇವಾಗ ಮಾರ್ದಾಗಲೇ ಅವ್ನು ರೆಡ್ ಡೌನ್ ಮಾಡಿದ್ದು ಕುಮಾರಸ್ವಾಮಿ ಅವಾಗೇ ಮಾರ್ದಿದ್ದು. ಆಮೇಲೆ ಅಕ್ವೈರು ಅಂತಂದರು. ಅಕ್ವೈರು ಅಂದಮೇಲೆ ಏನು ಮಾಡಿದ್ರು ಆಗಲ್ಲ ರೆಡ್ ಡೌನ್ ಹಾಕ್ಬಿಟ್ಟು ಏನ್ಬಿಟ್ಟು ತೆಗಿಲೇ ಇಲ್ಲ. ನಾವು ಒಂದು 5 ಕುಂಟೆ ಮಾರ್ತೀನಿ ಎಕ್ಸ್ಟ್ರಾ ಅಂದರೂ ಇಲ್ಲ. ಏನು ಮಾಡೋದು ನಾವು? ಅದಕ್ಕೆ ಹಿಂಗಾಗಿ ಕುಂತ್ಕೊಂಡ ಕಣವ, ಇನ್ನೇನಿಲ್ಲ. ಇವತ್ತು ಮಾಡಿದಕ್ಕೆ ನೀವು ಮಾರ್ಬಿಟ್ರು, ಆಮೇಲೆ ಯಾರು ತಗೊಳ್ಳಲ್ಲ ಅಂತ ರೆಡ್ ಝೋನ್ ಅಂತಲ್ಲ, ಇವ್ರು ಮಾರಿದಾದ್ಮೇಲೆ ರೆಡ್ ಝೋನ್ ಆಗಿದ್ದು. ಅವಾಗ ಇವ್ರಿಗೆ ಕಷ್ಟ ಇತ್ತು, ಅದಕ್ಕೋಸ್ಕರ ಮಾರ್ಕೊಂಡ್ರು. ಇವಳು ಮದುವೆ ಮಾಡ್ದಾಗಲೇ ನಮ್ಗೆ ಕಷ್ಟ ಬತ್ತು. ಅಷ್ಟೊತ್ತಿಗೆ ಅಕ್ವೈರು ಅಂದವ್ರು ಹಿಂಗಂದ್ರು. 2 ಹೆಣ್ಮಕ್ಳು ಯಾರು ನಮ್ಗೆ ಸಾಲ ತೀರಿಸಿ ನಾನಿದ್ದೀನಿ ಅಂತ ಬಲವಾಗಿ ನಿಂತ್ಕೊಳ್ಳೋರು ಯಾರವ್ರೆ ಅಲ್ವಾ? ನೋಡಿ ಹಿಂಗಾಗಿ ಕೊನೆಗೆ ಏನು ಇಲ್ದಂಗೆ ಕುತ್ಕೊಂಡು ನಿರಪರಾಧಿಯಾಗಿ ಇವತ್ತು ಅದನ್ನೆಲ್ಲ ಕೇಳ್ತಾರೆ. ಈಗ ಅನ್ಲಿಲ್ವ ಮುಕ್ಕಿ ನಿನಗೆ ಕಷ್ಟ ಇತ್ತು ನೀ ಮಾಡ್ಕೊಂಡೆ ಅಂತ. ಈಗ ಇಲ್ಲಿ ಗಂಟ ನಾವು ಮಡಿಕೋಕಾಯ್ತದ? ಈಗ ಇಷ್ಟು ಬರ್ತದೆ ಅಂತ 40 ವರ್ಷದ ಮಕ್ಕಳು ಮಡಿಕೊಳಕಾಯ್ತದ? ಬಿಡ್ರಿ ಆಗೋಯ್ತು. ಅವಳು ಮದುವೆ ಆಯಿತು, ಬಡ್ಡಿ ಕಟ್ಟಕ್ಕೆ ಆಗದೆ ಹೋಯ್ತು. ನಾವು ಬಡ್ಡಿ ಕಟ್ಟೋಕ್ಕೆ ಹಸ್ಗಳೆಲ್ಲ ಮನೇಲಿ ಲಾಸ್ ಅದು. ಬಡ್ಡಿ ಕಟ್ತೀನಿ ಅಂದ್ರೂ ಕಾಸಿಲ್ಲ. ಯಾರು ಕೊಡ್ತಾರೆ ಬಡ್ಡಿಗೆ ನಮಗೆ? ಆವಾಗ ಹತ್ತು ನೋಡ್ದೋ ಅತ್ತಾಗೆ ಕೊಟ್ಬಿಟ್ಟ ಕಣ. ಕೇಳ್ರಿ ನನ್ನ ಮಕ್ಳ ಕಡೆ ಇವತ್ತು 10 ಕುಂಟೆ 15 ಕುಂಟೆ ಇದ್ದಿದ್ರೆ ನನ್ನ ಮಕ್ಳಿಗೆ ಎಷ್ಟಾಗೋದವ? ನನಗೆ ಅದೇ ಚಿಂತೆ. ಎಲ್ಲ ಕಳ್ಕೊಂಡು ನನ್ನ ಮಕ್ಳಿಗೆ ಏನು ಇಲ್ವಲ್ಲ ಅನ್ನೋದೇ ಒಂದು ಚಿಂತೆ ನಮಗೆ. ಅಷ್ಟೇ. ಈಗ ಅವಾಗ ನೀವು ಮಾರಿದಾಗ ಎಷ್ಟನೇ ಇಸ್ವಿ ಅದು? 2002 3 2003ರಲ್ಲಿ ಮಾರಿದ್ದು. ಅವಾಗ ರೆಡ್ ಝೋನ್ ಆಗಿರಲಿಲ್ಲ, ಮಾಡಿದ್ರು. ಅವಾಗಿಂದ ತೆಗಿಲ್ಲ ಕಣ ಇನ್ಗಂಟ. ಈಗೂ ತೆಗಿಲ್ಲ. ಈಗ ಇವರು ಈಗ ಅಕ್ವೈರು ಅಂತ ಮಾಡೋದಕ್ಕೆ ಏನೋ ಸಸಿ ಕಾಸು ಎಣಿಸ್ಕೊತವ್ರೆ. ಇವತ್ತು ನಾವು ಅಕ್ವೈರು ಬೇಡ ಅಂತ ಕೂತ್ಕೊಂಡ್ರೆ ಅವಳು 5 ಲಕ್ಷ ಸಾಲ ಮಾಡಿರೋಳು ಏನು ಥರದಲ್ಲಿ ತೀರಿಸ್ತಾಳವ? ನೀವೇ ಯೋಚನೆ ಮಾಡಿ. 5 ಲಕ್ಷ ಸಾಲ ಮಾಡಿರೋಳು ಏನರಲ್ಲಿ ತೀರಿಸ್ತಾಳೆ? ಬಡ್ಡಿ ಕೊಟ್ಟರೆ ಸುಮ್ಮನೆ ಇರ್ತಾರ? ಹಾಂ, ಕಟ್ಟಲೇಬೇಕು ಬಡ್ಡಿ. ಸಾಯಿ ಗಂಟು ಈಗ ಆಯ್ತದೆ ಅಂದರೆ ನಾವು ಸಾಯಿ ಗಂಟ ಬಡ್ಡಿ ಕಟ್ಟೋದು. ಏನು ಮಾಡಲಿ? ಏನಕ್ಕೆ ಅವಾಗ ರೆಡ್ ಝೋನ್ ಅಂತ ಮಾಡಿದ್ದು ಕುಮಾರಸ್ವಾಮಿ ಅವರು? ಅದನ್ನು ಅಕ್ವೈರ್ ಬೇಡ ಅಂತ ಈಗೆಲ್ಲ ಜಮೀನು ಮಾರ್ಕೋತಾರೆ ಅಂದ್ಬಿಟ್ರೆ ರೆಡ್ ಡೌನ್ ಮಾಡಿಬಿಟ್ರೆ ನೀವು ಅವ್ರು ಏನು ಅವತ್ತು ತೆಗ್ದಿದ್ರೆ ಇಷ್ಟು ಇದಾಯ್ತಿರ್ಲಿಲ್ಲ. 5 ಕುಂಟೆನೋ 10 ಕುಂಟೆನೋ ಏನೋ ಮಾಡ್ಕೊಂಡು ಸಾಲ ತೀರ್ಸಿದ್ರು, ಒಂದು ಮನೆ ಕಟ್ಟೋರು, ಒಂದು ಮದುವೆ ಮಾಡೋರು. ಏನು ಇಲ್ಲದೆ ಮಾಡಿ ಕೂತ್ಕೊಂಡ್ರೆ ಏನವ ಮಾಡೋದು? ಹಾಂ, ನೀವೇ ಯೋಚನೆ ಮಾಡಿ. ನಮ್ದು 2 ಎಕರೆ 3 ಎಕರೆ ಕೊಟ್ಟದ್ದು. 3 ಎಕರೆ ಕೊಟ್ಬಿಟ್ರ? 3 ಲಕ್ಷ? ಎಲ್ಲ ಕುಂಟೆ 2-2 ಸಾವಿರ ಕಣವ. ಕುಂಟೆ 2-2 ಸಾವಿರ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಏನು ಮಾತಾಡಲಿ ನಾನು? ಬಿಟ್ಟಾಕ್ರಿ. ಈಗೆಲ್ಲ ಕಳ್ಕೊಂಡ್ರು ಎಲ್ಲ ಮಾತಾಡ್ತಾರೆ ಅಂತಾರೆ ಟಿ ವಿಲಿ ಬಂದರೆ. ಈಗ ಎಲ್ಲರೂ ಮಾರಿರೋರೆ. ಇವತ್ತು ಅಯ್ಯೋ ಅಕ್ವೈರ್ ಆಯ್ತದೆ ಅಂತವ್ರೆ, ಅದಕ್ಕೆ ಅವ್ರು ಬೇಡ ಅಂತ.